ಸೂತ್ಕ ಇರೋದ್ರಿಂದ ಪೂಜೆ ಮಾಡೋ ಹಾಗಿಲ್ಲ. ಅಪ್ಪಿ ನಿಜ ಆಗ್ತೀನಿ ನಿಜ ಆಗ್ತೀನಿ ನಾನು. ಹಲೋ ಮೈ ಬ್ಯೂಟೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೋಪ್ ನೀವೆಲ್ಲರೂ ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಿದ್ದೀನಿ. ತುಂಬ ದಿನ ಆದಮೇಲೆ ಮತ್ತೆ ಬರ್ತಾ ಇದ್ದೀನಿ. ನಾನು ಪ್ರತಿ ಸಲ ಹೇಳೋ ಥರನೇ ಮಾಡ್ತಾನೆ ಇದ್ದೀನಿ, ಮತ್ತೆ ಗ್ಯಾಪ್ ಕೊಡ್ತಾನೆ ಇದ್ದೀನಿ. ಬೇಜಾರಾಗಬೇಡಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಂದು ವಿಷಯ ಗೊತ್ತಾ, ಇವತ್ತು ಗುರುವಾರ. ಸೊ ನಾನು ಅಂದ್ಕೊಂಡೇ ಇರಲಿಲ್ಲ ಇವತ್ತು ವಿಡಿಯೋ ಮಾಡ್ತೀನಿ ಅಂತ. ಬಟ್ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಸ್ ಯೂಶ್ವಲ್ ಬೆಳಿಗ್ಗೆ ಎದ್ದು ಏನು ಕೆಲಸ ಎಲ್ಲ ಮಾಡ್ಕೋತೀನಿ ಅದನ್ನೇ ಮಾಡ್ತಾ ಇರೋದು. ಇವತ್ತು ಮಾಪ್ ಚೇಂಜ್ ಆಗಿದೆ, ಯಾಕೆ ಅಂತಂದರೆ ಕ್ಲೀನಿಂಗ್ ಆಂಟಿ ಚೇಂಜ್ ಆಗಿದ್ದಾರೆ. ಸೊ ಅವರು ನಮ್ಮನೆ ಕ್ಲೀನ್ ಮಾಡೋಕ್ಕೆ ಅಂತ ಇಟ್ಟಿದ್ದು ಮಾಪ್ನ ಈಚೆ ಇಟ್ಟಿದ್ನಲ್ಲ, ಅವರು ಫುಲ್ಲು ಸ್ಟೇರ್ಸ್ನ ಕ್ಲೀನ್ ಮಾಡೋಕ್ಕೆ ಇಟ್ಟಿರೋದು ಅಂತ ಅಂದ್ಕೊಂಡು ಅವ್ರು ಅದನ್ನು ಯೂಸ್ ಮಾಡಿಬಿಟ್ರು. ಸೊ ನಾನು ಅದಕ್ಕೆ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಈ ರಂಗೋಲೆ ಹೇಗಿದೆ ಅಂತ ಹೇಳಿ, ಚೆನ್ನಾಗಿದೆಯಾ ಏನು ಅಂತ. ಲಾಂಗ್ ಟೈಮ್ ಆದಮೇಲೆ ದೊಡ್ಡದಾಗಿದೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕ್ಲೀನ್ ಮಾಡಬೇಕು. ತುಂಬ ಲಾಂಗ್ ಗ್ಯಾಪ್ ಆಗಿದೆ ನಾನು ವಿಡಿಯೋಸ್ ಮಾಡಿ. ಐ ಥಿಂಕ್ ಡೈಲಿ ವ್ಲಾಗ್ ನಾನು ಹಾಕಿ ಮೋರ್ ದ್ಯಾನ್ 10 days ಆಗಿಬಿಟ್ಟಿದೆ. ಸಾರಿ, ಫಸ್ಟ್ ಆಫ್ ಆಲ್ ನಾನು ಸಾರಿ ಕೇಳ್ತೀನಿ. ತುಂಬ ಜನ ತುಂಬ ಮೆಸೇಜಸ್ ಮಾಡ್ತಾಯಿದ್ರಿ. ನಾನು ಇಲ್ಲಿ ಅಂದ್ಕೊಂಡು ನನಗೆ ಮತ್ತೆ ಪೀರಿಯಡ್ಸ್ ಬೇರೆ ಆಗಿದ್ದೆ ನನಗೆ, ಅದಕ್ಕೂ ಕೂಡ ವಿಡಿಯೋಸ್ ಮಾಡೋದಕ್ಕೆ ಆಗಲಿಲ್ಲ. ಆ್ಯಂಡ್ ಕೆಲವೊಂದು ಮಾಡ್ಬೋದಾಗಿತ್ತು. ನನ್ನ ತಮ್ಮ ಬಂದಿದ್ದ, ನಾನು ಅದನ್ನು ಶೂಟ್ ಮಾಡಿದ್ದೆ. ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕ್ಲಿಪ್ ಇದೆ ಕಂಪ್ಲೀಟ್, ಅದಕ್ಕೊಂದು ಎಂಡಿಂಗ್ ಇಲ್ಲ, ಕರೆಕ್ಟ್ ಎಂಡಿಂಗ್. ಅದಕ್ಕೆ ನಾನು ವಿಡಿಯೋ ಹಾಕಲಿಲ್ಲ. ಇಲ್ಲ ಅಂದಿದ್ರೆ ನಾನು ಅದನ್ನು ಅಪ್ಲೋಡ್ ಮಾಡ್ತಾಯಿದ್ದೆ. ಏನು ತಿಂಡಿ ಮಾಡೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಸದ್ಯಕ್ಕೆ. ಸೊ ಇವಾಗ ಎಮರ್ಜೆನ್ಸಿಗೆ ನಾನು ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನಾನು ಅಪ್ಪಿ ಇಬ್ಬರೇ ಇರೋದು. ಸೊ ಕ್ವಿಕ್ಕಾಗಿ ಅದಾಗುತ್ತೆ. ನಿಂಬೆಹಣ್ಣು ಹೇಗಿದ್ರು ಊರಿಂದ ತಂದಿದ್ದೀನಿ. ಸೊ ಅದನ್ನು ಮಾಡಿ ತಿನ್ಕೊಂಡು ರೆಡಿ ಆಗಬೇಕು. ಆ್ಯಂಡ್ ಇವತ್ತಿನ ಪ್ರೋಗ್ರಾಮ್ ತುಂಬಾ ಇದೆ. ಬಟ್ ಎಷ್ಟಾಗುತ್ತೆ ಅಷ್ಟು ನಾನು ಶೂಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಓಕೆನಾ. ಆ್ಯಂಡ್ ನಾನು ಬನ್ನೂರು ಕಡೆಗೆ ಹೋಗಬೇಕು. ಮತ್ತು ನನಗೊಂದು ಶೂಟ್ ಇದೆ, ಅದನ್ನು ಮಾಡಿ ಮುಗಿಸ್ಕೋಬೇಕು. ಏನಾಗುತ್ತೆ ಏನು ಅನ್ನೋದು ನನಗೆ ಗೊತ್ತಿಲ್ಲ. ಸೊ ಆ್ಯಂಡ್ ಇವತ್ತು ಇನ್ನೊಂದು ಏನು ಅಂತಂದರೆ, ಪೂಜೆದು ವಿಡಿಯೋ ಇರಲ್ಲ ನಿಮಗೆ. ಯಾಕೆ ಅಂತಂದರೆ ಸೂತ್ಕ ಇರೋದ್ರಿಂದ ಪೂಜೆ ಮಾಡೋ ಹಾಗಿಲ್ಲ, ಏನು ಮಾಡೋಂಗಿಲ್ಲ ಅಂತ ನಮ್ಮ ಅಮ್ಮ ಇಬ್ಬರು ಹೇಳೋರೆ. ಸೊ ನೆಕ್ಸ್ಟ್ ವೀಕ್ವರೆಗೂ ಏನೂ ಮಾಡಲ್ಲ, ಸೂತ್ಕ ಕಳಿಬೇಕು. ಆ್ಯಂಡ್ ಈ ಮನೇಲಿ ಎಲ್ಲ ಕ್ಲೀನ್ ಮಾಡಬೇಕು ನಾನು. ಅದಕ್ಕೇ ಪೂಜೆದೇನಿಲ್ಲ, ಅದು ಬಿಟ್ಟು ಬೇರೆ ಎಲ್ಲನೂ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಬಿಟ್ಟರಿನ್ನೇನು ಅಷ್ಟೇ ಅಪ್ಪ. ಅದೊಂದು ಮಾಡದೇ ಇರೋದಕ್ಕೆ ಈ ಬೇರೆ ಮಿಕ್ಕಿದ ಕೆಲಸ ಮಾಡೋದಕ್ಕೇ ಇಂಟ್ರೆಸ್ಟ್ ಬರ್ತಾಯಿಲ್ಲ ನನಗೆ. ಬಿಡು, ಪೂಜೆ ಮಾಡೋಂಗಿಲ್ವಲ್ಲ, ಮಾಡಿದ್ರೆ ಆಯಿತು ಅನ್ನೋ ಥರ ಆಗ್ಬಿಟ್ಟಿದ್ದೀನಿ ನಿಧಾನಕ್ಕೆ. ಇನ್ನೂ ಒಂದು ಏನಾಗ್ಬಿಟ್ಟೈತೆ ಅಂದರೆ, 2 days ಇಲ್ಲಿ ಇರಲಿಲ್ಲ, ನಾನು ಊರಲ್ಲಿದ್ದೆ. ಅದು ಇನ್ನೂ ವಿಚಿತ್ರವಾಗಿತ್ತು. ಇಲ್ಲಿಗೆ ಬರ್ತೀವಿ ಅಂದ್ಕೊಂಬರೋದು, ಇಲ್ಲಿಗೆ ಬರದೆ ಮತ್ತೆ ಊರಿಗೆ ಹೋಗೋದು, ಇಲ್ಲಿಗೆ ಬರ್ತೀವಿ ಅಂತ ಬರೋದು ಮತ್ತೆ ಊರಿಗೆ ಹೋಗೋದು, ಹೀಗೆ ಆಗ್ತಾಯಿತ್ತು. ಅದೊಂಥರ ಕಾಮಿಡಿ ಚೆನ್ನಾಗಿತ್ತು, ಫನ್ನಿಯಾಗಿ. ನಾನು ಅವಾಗ ಅಂದ್ಕೊಂಡೆ, ನಾನು ಒಬ್ಬಳೇ ಮನೇಲಿದ್ದಿದ್ರಿ ಏನು ಮಾಡೋದು 2 ದಿನ ಅಂತ. ಹೋಗೋ ಇದರಲ್ಲಿ ರಿಟರ್ನ್ ಬರ್ತೀವಲ್ಲ ಅಂದ್ಕೊಂಡು ಹೊಟ್ಟೋಗ್ಬಿಟ್ಟಿದ್ದೀವಿ, ಆಯಿತಾ. ಬಟ್ ಆದರೆ ನಾವು 2 ದಿನ ಆದರೂ ರಿಟರ್ನ್ ಬಂದಿಲ್ಲ. ಸೊ ಎಲ್ಲೆಲ್ಲ ಹಾಗೆ ಇಟ್ಬಿಟ್ಟು ಹೋಗಿದ್ನಲ್ಲ, ಅದಕ್ಕೆ ಇವಾಗ ಕ್ಲೀನ್ ಮಾಡ್ಕೊತಾ ಇರೋದು. ತುಂಬ ಜನ ನಾನು ಇನ್ಸ್ಟಾಗ್ರಾಮಲ್ಲಿ ಆಸ್ಕ್ ಮೀ ಎನಿ ಕ್ವಶನ್ ಅಂತ ಹಾಕಿದ್ದೆ, ಒಳ್ಳೊಳ್ಳೆ ಮೆಸೇಜಸ್ ಬಂದಿತ್ತು. ನಾನು ಕೂಡ ಹಾಗೆ ರಿಪ್ಲೈ ಮಾಡಿದ್ದೀನಿ. ಅದು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋಗೆ ನೀವು ಕಮೆಂಟ್ ಬಾಕ್ಸಲ್ಲಿ ಕ್ವಶನ್ನ ಕೇಳ್ಬೋದು. ಜಾಸ್ತಿ ಕ್ವಶನ್ ರೈಸ್ ಆದರೆ ನಾನು ಅದಕ್ಕೆ ಅಂತಲೇ ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ನಿಮ್ಮ ಕ್ವಶನ್ಸ್ ಒಂದು ನಂಬರ್ನ ಕ್ರಾಸ್ ಆದರೆ ನಾನು ಅದಕ್ಕೆ ವಿಡಿಯೋ ಮಾಡಾಕ್ತೀನಿ. ಅದರ್ವೈಸ್ ನಾನು ಅಲ್ಲಲ್ಲೇ ರಿಪ್ಲೈ ಕೊಡ್ತೀನಿ, ಓಕೆನಾ. ಬಿಕಾಸ್ ಒಂದು 4-5 ಕ್ವಶನ್ಗೆಲ್ಲ ಸಪ್ರೇಟ್ ವಿಡಿಯೋ ಮಾಡೋದಕ್ಕಾಗಲ್ಲ. ಅದಕ್ಕೆ ಚಾಕ್ಬಿಟ್ಟು ಬರೋಣ, ಯಾಕೆಂದರೆ ಹಸಿ ಕಸ ಒಣ ಕಸ ಸಪ್ರೇಟ್ ಮಾಡಬೇಕಲ್ಲ. ಅದಕ್ಕೆ ಹಾಲು ತಂದಿದ್ದಾನೆ, ಸೊ ಕಾಫಿ ಮಾಡ್ಕೊಂಡು ಕುಡಿಯೋಣ.
ಹಾಗೆ ಸ್ವಲ್ಪ ಸೌತೆಕಾಯಿನೂ ಕಟ್ ಮಾಡಿಬಿಡ್ತೀನಿ. ಸ್ವಲ್ಪ ಮತ್ತು ಮಧ್ಯಾಹ್ನ ಎಷ್ಟೊತ್ತಿಗೆ ಊಟ ತಿಂತೀವೋ ಏನೋ ಗೊತ್ತಿಲ್ಲ, ಊರಿಗೆ ಹೋಗೋದ್ರಿಂದ. ಅದಕ್ಕೆ ಸ್ವಲ್ಪ ಫುಡ್ಡು ಸೌತೆಕಾಯಿ ಕ್ಯಾರೆಟ್ ತಿಂದರೆ ಬೇಗ ಹೊಟ್ಟೆ ಹಶ್ವಾಗಲ್ಲ ಅಂತ. ನಾನು ಚೆನ್ನಾಗಿ ತಿಂತೀನಿ, ನಮ್ಮ ಅಪ್ಪಿಗೆ ಅಷ್ಟಕ್ಕಷ್ಟೇ, ಅವನೇನು ಇಷ್ಟಪಡಲ್ಲ. ನಾನು ದಿನಕ್ಕೆ ಒಂದಲ್ಲ 2 ಕೊಟ್ಟರು ತಿನ್ಕೋತೀನಿ ಸೌತೆಕಾಯಿ ಕ್ಯಾರೆಟ್ನ. ಆದರೆ ನನಗೆ ಕ್ಯಾರೆಟು ಬೇಯಿಸಿರಬಾರ್ದು, ಬೇಯಿಸಿದ್ರೆ ನನಗೆ ತಿನ್ನೋಕ್ಕೆ ಇಷ್ಟ ಆಗಲ್ಲ, ಸ್ವೀಟ್ ಜಾಸ್ತಿ ಹೊಡೆಯುತ್ತೆ. ಹಸಿದಾಗೆ ತಿಂತೀನಿ, ಬೇಯಿಸಿದ್ರೆ ತೀರಾ ರೈಸ್ಗೆ ಕಲಿಸ್ಬಿಡ್ತೀನಿ, ಕಲಿಸ್ಕೊಂಡು ತಿಂತೀನಿ. ಚಿತ್ರಾನ್ನ ಮಾಡೋದೇನು ಹೇಳಬೇಕಾಗಿಲ್ಲ, ಎಲ್ರಿಗೂ ಗೊತ್ತಿರುತ್ತೆ. ನಾನು ಫಸ್ಟು ಕಡಲೆ ಬೀಜನ ಹುರಿದ್ಬಿಟ್ಟು ಈ ರೀತಿ ಅಂದರೆ ಎಣ್ಣೆಯಲ್ಲಿ ಕರೆದ್ಬಿಟ್ಟು ಎತ್ತಿಟ್ಕೊಂಡ್ಬಿಡ್ತೀನಿ. ಅದಾದಮೇಲೆ ಅದೇ ಎಣ್ಣೆಗೆ ಸಾಸಿವೆ, ಜೀರಿಗೆ, ಸ್ವಲ್ಪ ಕಾಳುಗಳು, ಉದ್ದಿನಕಾಳು, ಉದ್ದಿನಬೇಳೆ ಎಲ್ಲ ಬರುತ್ತಲ್ಲ, ಅದೆಲ್ಲನೂ ಕೂಡ ಹಾಕಿ ಫ್ರೈ ಮಾಡ್ಕೊತೀನಿ. ಅದು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ, ಕರಿಬೇವಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿನ ಹಾಕ್ಬಿಟ್ಟು ನೀಟಾಗಿ ಅದನ್ನು ಬಾಡಿಸ್ಕೊತೀನಿ. ಈರುಳ್ಳಿಗೆ ಸ್ವಲ್ಪ ರುಚಿ ಹಾಕ್ಬಿಡ್ತೀನಿ. ರುಚಿ ಹಾಕಿದಾಗ ಸ್ವಲ್ಪ ಫ್ರೈ ಆಗೋದಕ್ಕೆ ಅದು ಈಸಿ ಆಗುತ್ತೆ, ಮತ್ತು ಈರುಳ್ಳಿನೂ ಕೂಡ ಉಪ್ಪು ಹಿಡಿಯುತ್ತೆ, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಅದಾದಮೇಲೆ ನಾನು ಅರಿಶಿನ ಪುಡಿನ ಹಾಕ್ಬಿಟ್ಟು ಕಾಯಿ ತುರಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ನಾನು ಅರಿಶಿನ ಜಾಸ್ತಿ ಬಳಸಲ್ಲ, ಡಿಪೆಂಡ್ಸ್ ಎಷ್ಟು ರೈಸ್ ಇರುತ್ತೆ ಅನ್ನೋದ್ರ ಮೇಲೆ. ಗ್ಯಾಸ್ ಆಫ್ ಮಾಡಿ ನಿಂಬೆಹಣ್ಣು ರಸನ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ರೈಸ್ನ ಇವತ್ತು ಕಲಸಿರಲಿಲ್ಲ, ಹಾಗೆ ಸಪ್ರೇಟಾಗಿ ಇಟ್ಟಿದ್ದೆ, ಯಾಕೆಂದರೆ ವೇಸ್ಟ್ ಆಗಿಬಿಡುತ್ತೆ ಅಂದ್ಬಿಟ್ಟು. ಸೊ ಅವನಿಗೆ ಕೊಟ್ಟೆ. ಅದಾದಮೇಲೆ ಮನೆಯೆಲ್ಲ ಕಸ ಗುಡಿಸಿ ನೆಲ ಎಲ್ಲ ಒರೆಸ್ಬೇಕಿತ್ತು, ಗುರುವಾರ ಅಲ್ವಾ, ಪೂಜೆ ಮಾಡಿಲ್ಲ ಅಂತಂದ್ರು ಮಾಡೋ ಕೆಲಸ ಮಾಡೋದ ಅಂದ್ಬಿಟ್ಟು ಮಾಡಿದೆ. ಜಸ್ಟ್ ಸ್ನಾನ ಆಯಿತು. 11 ಗಂಟೆಗೆ ನಾವು ಬನ್ನೂರಲ್ಲಿ ಇರಬೇಕಿತ್ತು, ಬಟ್ ಸ್ಟಿಲ್ 10:15 ಆಗಿದೆ. ಇನ್ನು ನಾನು ಮನೇಲೇ ಇದ್ದೀನಿ. ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಪ್ಪ ವೆಯ್ಟ್ ಮಾಡ್ತಾ ಇರ್ತಾನೆ ನಮ್ಮಣ್ಣ. ಸೊ ಅಪ್ಪಿ ಕೆಲಸ ಅಂತ ಹೋದ, ಇನ್ನು ಅವನು ಬಂದಿಲ್ಲ, ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಯಾರೆಲ್ಲ ಹಾಟ್ಸ್ಟಾರಲ್ಲಿ LBW ಸೀರೀಸ್ ನೋಡ್ತಾ ಇದ್ದರೆ ಕಮೆಂಟ್ ಮಾಡಿ. ಟು ಬಿ ಆನೆಸ್ಟಾಗಿ ಹೇಳ್ತೀನಿ, ಸಖತ್ತಾಗಿದೆ ಸೀರೀಸು, ನೋಡಿ ಚೆನ್ನಾಗಿದೆ. ಇವಾಗ ಜಾಸ್ತಿ ಮಾತಾಡೋ ಟೈಮ್ ಇಲ್ಲ, ಸ್ಕಿನ್ ಕೇರ್ ಮಾಡಿಕೊಂಡು ಹೊರಟ್ಬಿಡೋಣ. ತಲೆ ಎಲ್ಲ ಆರಿಸ್ಕೊಂಡು ಅವೆಲ್ಲ ಆಗಲ್ಲ. ಇನ್ನು ತಿಂಡಿ ಮಾಡಬೇಕು ಎಲ್ಲ. ಇವತ್ತು ಗುರುವಾರ ಅಲ್ಲ, ಸೊ ನಾನೆಲ್ಲ ಕ್ಲೀನ್ ಮಾಡಿ ಒರೆಸಿ ಮಾಡೋ ಅಷ್ಟೆಲ್ಲ ಲೇಟಾಗೋಯಿತು. ಸೊ ಸ್ನಾನ ಎಲ್ಲ ಮಾಡ್ಕೊಂಡು ಬಂದಮೇಲೆ ಸ್ಕಿನ್ ಕೇರ್ ನಾರ್ಮಲಾಗಿ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಇವತ್ತು ಡಿಫ್ರೆಂಟಾಗಿ ಸಿಂಪಲಾಗಿ ರೆಡಿ ಆಗೋಣ ಅಂತ ಅಂದ್ಕೊಂಡೆ. ನಾರ್ಮಲಾಗಿ ಟೋನರ್ ಯೂಸ್ ಮಾಡಿದೆ, ಸನ್ಸ್ಕ್ರೀನ್ ಯೂಸ್ ಮಾಡಿದ್ದೀನಿ ಚೆನ್ನಾಗಿ. ಅದಾದಮೇಲೆ ಹೇರ್ ಎಲ್ಲನೂ ನೀಟಾಗಿ ತಾವ ಆಗಿದೆ ಅಲ್ಲ, ಸೊ ಅದಕ್ಕೇ ಸ್ಕ್ಯಾಲ್ಪ್ನ ನೀಟಾಗಿ ಡ್ರೈ ಮಾಡಿಕೊಂಡೆ ನೀಟಾಗಿ. ಅದಾದಮೇಲೆ ನಾನಿಲ್ಲಿ ವಿಶ್ಕೇರ್ ಅವ್ರದ್ದು ಟಿಂಟೆಡ್ ಸನ್ಸ್ಕ್ರೀನ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ 2 ಶೇಡ್ನ ಮಿಕ್ಸಪ್ ಮಾಡಿ ಯೂಸ್ ಮಾಡ್ತಾಯಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದೆ ಅಂತ. ಲೈಕ್ BB ಕ್ರೀಮ್ಗಿಂತನೂ ನನಗೆ ಇದು ಒಂಥರ ಬೆಸ್ಟ್ ಅಂತ ಅನ್ನಿಸ್ತು. ನಾನು ಈಚೆ ಬೇರೆ ಹೋಗ್ತಿದ್ದೆ ಅಲ್ಲ, ಸೊ ಅದಕ್ಕೆ ಲೆಟ್ಸ್ ಟ್ರೈ ಅಂತ ಅನ್ನಿಸ್ತು. ಇದನ್ನು ನಾನು 4-5 ಟೈಮ್ಸ್ ಏನೋ ಯೂಸ್ ಮಾಡಿದ್ದೀನಿ ಆಲ್ರೆಡಿ. ಸೊ ನನಗಿಷ್ಟ ಆಯಿತು. ನಿಮ್ಗೇನಾದರೂ ಇಷ್ಟ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಪ್ರಾಡಕ್ಟ್ ಲಿಂಕ್ನ ಅಟ್ಯಾಚ್ ಮಾಡ್ತೀನಿ. ಅದಾದಮೇಲೆ ಏನೇ ಆದ್ರೂ ಐಬ್ರೋ ಫಿಲ್ಲಿಂಗ್ನ ಮರ್ಯಾದಕ್ಕೆ ಹೋಗಬಾರ್ದು. ಸೊ ನೀಟಾಗಿ ಐಬ್ರೋ ಫಿಲ್ ಮಾಡಿಕೊಂಡೆ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಡಿಫ್ರೆನ್ಸ್ ಕಾಣಿಸ್ಬಿಡುತ್ತೆ ಅಂತ ಅಂದ್ಬಿಟ್ಟು. ಮತ್ತು ಒಂದು ಚಿಕ್ಕದಾಗಿ ಒಂದು ಬೊಟ್ಟು ಇಟ್ಕೊಂಡು ಲಿಪ್ ಲೈನರ್ನ ಹಾಕ್ಕೊಂಡೆ. ಯಾವುದೇ ರೀತಿ ಲಿಪ್ಸ್ಟಿಕ್ನಾಗಲಿ ಲಿಪ್ ಬಾಮ್ನಾಗಲಿ ಯೂಸ್ ಮಾಡಲಿಲ್ಲ ಇವತ್ತು. ನಾರ್ಮಲಾಗಿ ಲೈನರನ್ನೇ ನೀಟಾಗಿ ಸ್ಮರ್ಜ್ ಮಾಡ್ಕೊಂಬಿಟ್ಟೆ ನಾನು ಲಿಪ್ಪಲ್ಲಿ. ಸೊ ಒಂಥರ ಡಿಫ್ರೆಂಟಾಗಿ ಸಿಂಪಲಾಗಿ ಕಾಣಿಸ್ತು, ಓಕೆ ಅಂತ ಅಂದ್ಕೊಂಡು ಮಸ್ಕರ ಹಾಕ್ಕೊಂಡೆ. ಮತ್ತು ಇವತ್ತು ಕಾಜಲ್ ಕೂಡ ಬಳಸಿದ್ದೀನಿ. ಸ್ವಲ್ಪ ಕಣ್ಣು ಚಿಕ್ಕ ಕಾಣಿಸಿದ್ರು ಪರವಾಗಿಲ್ಲ ಅಂತಂದ್ಬಿಟ್ಟು ಇವತ್ತು ಸಿಂಪಲಾಗಿ ಹಾಕ್ಕೊಂಡೆ. ಅದಾದಮೇಲೆ ಲೆಗ್ಗೆ ನೀಟಾಗಿ ಮಾಯ್ಶ್ಚರೈಸರ್ ಎಲ್ಲ ನಾನು ಹಾಕಿ ಆಯಿಲ್ ವಿತ್ ಮಾಯ್ಶ್ಚರೈಸರ್ನ ಮಿಕ್ಸ್ ಮಾಡಿ ಹಾಕಿ ಮನೆಯಿಂದ ಹೊರಟ್ವಿ. ಯಾವ ಥರ ಹೋಗ್ತಾ ಇದ್ದೀವಿ ನೋಡಿ, ಇಷ್ಟೊಂದು ಐಟಮ್ನ ಹಿಡ್ಕೊಂಡು. ಯಪ್ಪ, 2 ವಾಟರ್ ಬಾಟಲು, 1 ಬ್ಯಾಗು, ಅದ್ರ ಜೊತೆಗೆ ಫ್ರೂಟ್ಸ್. ಅಯ್ಯೋ ಕಟ್ಟೆ ಕರ್ಮ, ಬಿಸಿಲು ಬೇರೆ. ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕು, ಫುಲ್ ಕ್ಲೀನಾಗಿದೆ. ಹಳಬ್ರು ಬರ್ತಾಯಿದ್ರಲ್ಲ, ಈ ಥರ ಕ್ಲೀನ್ ಮಾಡ್ತಾ ಇರಲಿಲ್ಲ ಅಂತಲೇ ಗಲಾಟೆ ಆಗಿದ್ದು. ಇವಾಗ ಹೊಸಬ್ರು ಬರ್ತಿದ್ದಾರೆ, ತುಂಬ ನೀಟಾಗಿ ಕ್ಲೀನ್ ಮಾಡ್ತಿದ್ದಾರೆ. ರೈಟ್ ನಾವು ಮುಂದಕ್ಕೆ ಗೊತ್ತಿಲ್ಲ. ಅಂದರೆ 21 ಡೇಸ್ ಕಂಟಿನ್ಯೂಸಾಗಿ ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಪೋಸ್ಟ್ ಮಾಡೋದು.
ನನ್ನಿಂದ ಆಗುತ್ತಾ ಆಗಲ್ವಾ? ಲಾಂಗ್ ಫಾರ್ಮ್ಯಾಟ್ ವಿಡಿಯೋ, ಶಾರ್ಟ್ ವಿಡಿಯೋ ಅಲ್ಲ. ನೀನು ಹೇಳು, ನೀನೇನು ಅರ್ಥ ಮಾಡ್ಕೊಂಡಿದ್ಯಾ ನೀನು ಹೆಂಡ್ತಿನ, ಅದನ್ನು ಹೇಳು. 21 days ಆಗುತ್ತಾ ಆಗಲ್ವಾ ಇವಳಿಂದ ಅಂತ? ಆಗಲ್ಲ, ಕಂಟಿನ್ಯೂಸ್ ಆಗಿ ಆಗುತ್ತೆ. ಹಾಂ, ನೀವೇನಂತೀರಾ? ಆಗುತ್ತೆ ಅಂತೀರಾ, ಆಗಲ್ಲ ಅಂತೀರಾ? ಅಲ್ಲಿಗೆ ನಾನು ಇವತ್ತೇ ಫಸ್ಟ್ ಡೇ ಅಂತ ಕನ್ಸಿಡರ್ ಮಾಡಿಬಿಡ್ಲಾ? ಯೋಚನೆ ಮಾಡ್ತಾ ಇದ್ದೀನಿ ನಾನು. ಏಂತಕ್ಕಾಗಲ್ಲ? ಏಂತಕ್ಕಾಗಲ್ಲ? ಹೊಟ್ಟೆ ನೋಡಿ, ಹೊಟ್ಟೆ ಹೇಳು. ಏಂತಕ್ಕಾಗಲ್ಲ ಅಂತ ಹೇಳಪ್ಪ, ಏಂತಕ್ಕಾಗಲ್ಲ ಅಂತ ಹೇಳು. ಇವಾಗ ಮಾತಾಡಿರೋದು ಬೆಳಿಗ್ಗೆ ಜ್ಞಾಪನ ಇರಲ್ಲ ನಿನಗೆ? ನನಗೆ ಜ್ಞಾಪಕ ಇರುತ್ತೆ, ನೀನು ಕೂಡ ಸಪೋರ್ಟ್ ದಿನ ಜ್ಞಾಪನ ಇರ್ತದೆ. ನನ್ಗೆ ಜ್ಞಾಪಕ ಇರುತ್ತೆ, ನೀನು ಕೂಡ ವಿಡಿಯೋ ಮಾಡೋದಕ್ಕೆ ಸಪೋರ್ಟಿವ್ ಆಗಿ ಇದ್ರೆ 21 days ಕಂಟಿನ್ಯೂಸ್ ಆಗಿ ನಾವು ವಿಡಿಯೋ ಹಾಕ್ಬೋದು. ಯಾಕಾಗಲ್ಲ? ಡೈಲಿ ಬ್ಲಾಗ್, ದಿನ ಕೆಲಸ ಮಾಡ್ತೀನಿ, ದಿನ ಅಡುಗೆ ಮಾಡ್ತೀನಿ. ಹಾಂ ಆಗುತ್ತೆ. ಆದರೆ ಯಾಕೆ ನನ್ನಿಂದ ಆಗ್ತಾ ಇಲ್ಲ ಅನ್ನೋದು ಯಾಕೆ ಆಗ್ತಾ ಇಲ್ಲ ಅನ್ನೋದು ನನಗೆ ಗೊತ್ತು. ಯಾಕೆ ಅಂತಂದರೆ ದಿನ ತೋರಿಸಿದ ವೀಡಿಯೋನೇ ತೋರಿಸೋದಕ್ಕೆ, ಮಾಡಿದ ಕೆಲಸನೇ ಮಾಡೋದಕ್ಕೆ ನಂಗೆ ಅದೊಂದು ಸ್ವಲ್ಪ ಬೇಜಾರಾಗ್ತಿತ್ತು. ಲೆಟ್ ಸಿ, ನೋಡೋಣ. ಅಂದ್ಕೊಂಡಿದ್ದೀನಿ, ಕೂದಲು ಆರಿರಲಿಲ್ಲ ಗೈಸ್, ಅದಕ್ಕೇ ನಾನು ಈ ರೀತಿ ಬಿಟ್ಟಿದ್ದೀನಿ. ಅಟ್ಲೀಸ್ಟ್ ಬನ್ನೂರಿಗೆ ಹೋಗೋವರೆಗೂ ಆದ್ರೂ ಆರಲಿ ಅಂತ. ನೋಡಿ, ನಾನು ಇವತ್ತು ಕಾಜಲ್ ಹಾಕಿರೋದಕ್ಕೆ ಕಣ್ಣು ತುಂಬ ಚಿಕ್ಕದಾಗಿ ಕಾಣಿಸಿದೆ. ನಾರ್ಮಲಾಗೆ ಕಣ್ಣು ಚಿಕ್ಕದು, ಅಂಥದ್ರಲ್ಲಿ ಇವಾಗ ಇನ್ನೂ ಚಿಕ್ಕದಾಗಿ ಕಾಣಿಸುತ್ತೆ. ಸೊ ನೋಡೋಣ, 21 days ಚಾಲೆಂಜ್ ನಾನು ಫುಲ್ಫಿಲ್ ಮಾಡುತ್ತೀನಾ ಇಲ್ವಾ ಏನು ಅಂತ ನನಗೆ ನಗು ಬರ್ತಿದೆ. ನಾನು ಈ ಚಾಲೆಂಜ್ ತೊಗೊಂಡಿದ್ದೀನ ಇಲ್ವಾ ಅನ್ನೋದು ನಂಗೆ ಗೊತ್ತಿಲ್ಲ. ರ್ಯಾಂಡಮ್ ಆಗಿ ಟ್ರೈ ಮಾಡ್ತೀನಿ ಕಂಟಿನ್ಯೂಸ್ ಆಗಿ ಇವತ್ತಿಂದ ಹಾಕೋದಕ್ಕೆ. ಲೆಟ್ ಸಿ ಏನಾಗುತ್ತೆ ಅಂತ. ನಾವು ಮನೆಯಿಂದ ಹೊರಟಿದ್ದು, ಮೈಸೂರು ಮನೆಯಿಂದ ಬೇಗ ಹೊರಟ್ವಿ. 12 ಗಂಟೆಗೆ ನಾವು ಬನ್ನೂರು ರೀಚ್ ಆಗಿದ್ದು. ನಮ್ಮ ದೊಡ್ಡಪ್ಪನ, ನಮ್ಮ ಅಣ್ಣನೆಲ್ಲ ಮೀಟ್ ಆಗಿದ್ದು. ಓಕೆನಾ? ಅದಾದಮೇಲೆ ಇವಾಗ ಊರಿಗೆ ಹೋಗ್ತಾ ಇದ್ದೀವಿ ಗೈಸ್. ಊರಿಗೆ ಹೋಗ್ತಾ ಇರೋ ಟೈಮಿಂಗ್ ಏನು ಹೇಳಿ? 6 ಗಂಟೆ. ಇವಾಗ ಆಲ್ರೆಡಿ 6 ಗಂಟೆ ಆನ್ ದಿ ವೇ ಹೋಗ್ತಾ ಇದ್ದೀವಿ. ಎಷ್ಟೋ ಜನ ನಿಮ್ಮ ಊರು ಯಾವುದು, ನೀವು ಯಾವ ಊರಿಗೆ ಮದುವೆ ಆಗಿ ಹೋಗಿರೋದು, ನಿಮ್ಮ ನೇಟಿವ್ ಯಾವುದು, ಏನು ಎತ್ತ, ನಿಮ್ಮ ತಂದೆ ಊರು ಯಾವುದು ಅಂತೆಲ್ಲ ಕೇಳ್ತಾ ಇದ್ರಿ. ಅದೆಲ್ಲ ಆನ್ಸರ್ ಮಾಡಲಾ ಬೇಡವಾ? ಕಮೆಂಟ್ ಮಾಡಿ ತಿಳಿಸಿ. ಅದರದ್ದೇ ಒಂದು ಸಪ್ರೇಟ್ ವೀಡಿಯೋ ಮಾಡಾಕ್ತೀನಿ ಬೇಕಿದ್ರೆ, ನಿಮಗೆ ಬೇಕು ಅಂದರೆ. ಅದರ್ವೈಸ್ ನಾನು ಮಾಡೋಕ್ಕೋಗಲ್ಲ. ಸೊ ಇನ್ನೇನು ಊರಿಗೆ ಎಂಟ್ರಿ ಆಗ್ತಾ ಇದ್ದೀವಿ. ಸೂರ್ಯ 6 ಗಂಟೆ ಆದರೂ ಯಾಕೋ ಸುಡ್ತಾ ಇದ್ದಾನೆ. ಈ ಊರಿಗೆ ನಾನು ಮದುವೆ ಆಗಿ ಬಂದಿರೋದು. ನನಗೆ ನಗು ಬರ್ತಿದೆ ಹೇಳಕ್ಕೆ. ನೋಡಿ, ಅದೇ ಮನೆ ಅಂಚು ಕಾಣಿಸ್ತಿದೆ ನೋಡಿ. ಈ ಅಂಚಲ್ಲ, ಆ ಅಂಚು, ಕೆಂಪೇಗೌಡ ಇದೆಯಲ್ಲ ಅದೇ. ನಾನು ಹೇಳ್ತೀನಿ ಹಿಂಗೆಲ್ಲ ಬೈತಾಳೆ ನಮ್ಮ ಅಜ್ಜಿ ಅಂತ. ಸಿದ್ದರಾಮಯ್ಯ ಯಾಕವ ಹೇಳಿ ಏಂತಿ ಕೇಳಲಿ ಅವನಿಗೆ ಹಿಂಗೆಲ್ಲ ಬೈತಾ ಕೊಡ್ಬೇಡಿ ಅಂತ. ಜಸ್ಟ್ ಮನೆಗೆ ಬಂದ್ವಿ. ಒಂದು 5ರಿಂದ 7 ನಿಮಿಷ ಆಗಿರ್ಬೋದೇನೋ ಮನೆಗೆ ಬಂದು. ಫೇಸ್ ವಾಶ್ ಮಾಡಿದೆ, ಬಂದ ತಕ್ಷಣ ಡ್ರೆಸ್ ಚೇಂಜ್ ಮಾಡಿ ಫೇಸ್ ವಾಶ್ ಮಾಡಿದ್ದೀನಿ. ಸಾಕಾಯ್ತು ಇವತ್ತು. ತುಂಬ ಪ್ರೊಡಕ್ಟಿವ್ ಡೇ ಇವತ್ತು ಹೇಳಬೇಕು ಅಂದರೆ. ಬಟ್ ಆದರೆ ಜಾಸ್ತಿ ಕ್ಲಿಪ್ಸ್ ಏನು ತೊಗೊಳೋದಕ್ಕಾಗಿಲ್ಲ. ಊರಿಗೆ ಹೋದ್ಮೇಲೆ ನಾನು ಸುಮ್ಮನೆ ಆಗಿಬಿಟ್ಟೆ. ಮತ್ತು ಪ್ಯೂರೂರ್ಗೂ ಹೋಗಿ ಬಂದ್ವಿ ನಮ್ಮ ಅತ್ತೆ ಮನೆಗೆ. ಅಲ್ಲೋಗಿ ಅಡುಗೆ ಮಾಡ್ಕೊಂಡು ಊಟ ಮಾಡಿಕೊಂಡು ಮತ್ತೆ ರಿಟರ್ನ್ ಆಗಿದ್ದೀವಿ. ಐ ಫೀಲ್ ನಾನು ಹಾಸ್ಪಿಟಲ್ಗೆ ಹೋಗಿ ಚೆಕಪ್ ಮಾಡಿಸ್ಬೇಕು ಅಂತ ಅನ್ನಿಸ್ತಿದೆ. ನನಗೆ ಅನ್ನಿಸ್ತಿದೆ ತುಂಬ ಹಿಂಗೆ ಹೇಳೋಕ್ಕೂ ಬರ್ತಾಯಿಲ್ಲ ನನಗೆ. ತಲೆನೋವು ಅನ್ನೋದಕ್ಕೆ ಒಂದು ಕಡೆ ಆದರೆ ಕಣ್ಣು ನೋವು ಅನ್ನೋದು ಇನ್ನೊಂದು ಕಡೆ. ಇವಾಗ ಅಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಮತ್ತು ನನಗೆ ಅದರ ಜೊತೆಗೆ ಬ್ಯಾಕ್ ಪೇಯ್ನ್ ಫೀಲ್ ಆಗ್ತಿದೆ. ಅನ್ಕೋತಾನೆ ಇದ್ದೀನಿ. ಆದರೆ ಫಸ್ಟು ಈ ಅಲ್ಲಿಗೇನಾದರೂ ಒಂದು
ವ್ಯವಸ್ಥೆ ಮಾಡಬೇಕು. ನನಗೆ ಆಕ್ಸಿಡೆಂಟ್ ಆದಾಗ ಹಾಕ್ಸಿದ್ದು ಫ್ರಂಟಲ್ಲು. ಆಮೇಲೆ ಇಲ್ಲಿ ನಾನು ರೀಸೆಂಟಾಗಿ 4 ಇಯರ್ಸ್ ಆಗಿದೆ ಅನಿಸುತ್ತೆ ನಾನು ಹಾಕ್ಸಿ. 4-5 ಇಯರ್ಸ್ ಆಗಿದೆ. ಅದೂ ಪ್ರಾಬ್ಲಮಲ್ಲಿದೆ ಇವಾಗ. ಸೊ ಏನು ಮಾಡೋದು ಅನ್ನೋದು ನಂಗೆ ಗೊತ್ತಾಗ್ತಾ ಇಲ್ಲ. ಬೆಂಗಳೂರಿಗೆ ಹೋದಾಗ ಕ್ಲಿಯರ್ ಮಾಡಿಸ್ಕೋಬೇಕು. ಬಿಫೋರ್ ಅಪಾಯಿಂಟ್ಮೆಂಟ್ ಎಲ್ಲ ತೊಗೊಳೋದಿರುತ್ತೆ. ನಂಗೆ ಅದೇ ಉರಿದೋಗ್ಬಿಡುತ್ತೆ ನನಗೆ ಅದೆಲ್ಲ ಮಾಡೋದಕ್ಕೆ. ಸೊ ಸಿಂಪಲಾಗಿ ಸ್ಕಿನ್ ಕೇರ್ ಮಾಡಿ, ಯಾವುದೇ ಕಾರಣಕ್ಕೂ ಮಲಗುವಾಗ ಫೇಸ್ ವಾಶ್ ಮಾಡ್ದಲೆ ಮಲಗಬೇಡಿ. ಅದೆಂಥ ಟೈಮ್ ಇಲ್ಲ ಅಂದ್ರೂ ಕೂಡ ಅಟ್ಲೀಸ್ಟ್ ಮುಖಕ್ಕೆ ನೀವು ನೀರು ಹಾಕಿ ಕ್ಲೀನ್ ಮಾಡಿಕೊಂಡು ಮಲಗಿ. ಅದು ನಿಜವಾಗ್ಲೂ ತುಂಬ ಒಳ್ಳೆಯದು. ಆ್ಯಂಡ್ ಆವಾಗ ನಮ್ಮ ಸ್ಕಿನ್, ನಾವು ಈಚೆ ಓಡಾಡಿರ್ತೀವಿ, ಮನೆಯಲ್ಲೇ ಇದ್ರೂ ಕೂಡ ಧೂಳಾಗದೇ ಇರುತ್ತೆ. ಇವಾಗ ವುಡ್ ವರ್ಕ್ಗೆ ಎಷ್ಟು ಧೂಳಿರುತ್ತೆ ನಾವು ಕಸ ಗುಡಿಸೋದು ಅಲ್ವಾ, ಅದೇ ಥರ. ಸೊ ಅದಕ್ಕೆ ಹೇಳ್ತಾ ಇರೋದು, ನೀವು ಮಲಗೋಕ್ಕೂ ಮುಂಚೆ ನೀವು ಸ್ಕಿನ್ ಕೇರ್ ಮಾಡಿ ಮಲಗಿ. ಏನೇನೋ ಯೂಸ್ ಮಾಡಬೇಕು ಅಂತ ಏನಿಲ್ಲ. ಒಂದು ಮಾಯ್ಶ್ಚರೈಸರ್ ಹಾಕ್ಕೊಂಡು ಮಲಗಿದ್ರೂ ಓಕೆ ಆಯಿತಾ, ಹಾಕಿದ್ರೂ ಓಕೆ. ಇಲ್ಲ ಒಂದು ಟೋನರ್ ಯೂಸ್ ಮಾಡಿಬಿಟ್ಟು ಮಲಗಿದ್ರು ಓಕೆ ಆಯಿತಾ. ಇದೆಲ್ಲ ಹಚ್ಚಬೇಕು, ಎಲ್ಲೇನೋ ತಗೋಬೇಕು ಅಂತಲ್ಲ. ಒಬ್ಬೊಬ್ಬರು ಸ್ಕಿನ್ಗೆ ಒಂದೊಂದು ಥರ ಇರುತ್ತೆ ಅಷ್ಟೇ. ಸೀರಿಯಸ್ಲಿ ನಮ್ಮ ಮನೆಗೆ ಬಂದು ನಾವು ಫೀಲ್ ಮಾಡ್ತೀವಲ್ಲ, ಅದು ಬೇರೆ ಲೆವೆಲ್ ಫೀಲ್. ಆ್ಯಂಡ್ ನಾನು ಪ್ರತಿ ಸಲ ಹೇಳ್ತೀನಿ, ನಾನು ಇದೊಂದನ್ನಂತೂ ಎವ್ರಿ ಡೇ ನಾನು ಯೂಸ್ ಮಾಡ್ದಲೇ ಮಲಗೋದೇ ಇಲ್ಲ. ಈವನ್ ನನ್ನ ಟೋನರ್ ಮಿಸ್ ಆದ್ರೂ ಕೂಡ, ಮಾಯ್ಶ್ಚರೈಸರ್ ಮಿಸ್ ಆದ್ರೂ ಕೂಡ ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ. ಬಿಕಾಸ್ ನಾನು ನೈಟ್ ಏನು ಮಾಯ್ಶ್ಚರೈಸರ್ ಅವೆಲ್ಲ ಏನೂ ಹಾಕಲ್ಲ. ಇದೊಂದು ತುಂಬ ಇಂಪಾರ್ಟೆಂಟಾಗಿ ಯೂಸ್ ಮಾಡ್ತೀನಿ. ಇಷ್ಟೇ, ಬೇರೆ ಏನೂ ಇಲ್ಲ. ಅದೇನಪ್ಪ ಗೊತ್ತಿಲ್ಲ, ಪೀರಿಯಡ್ಸ್ ನಿಯರ್ ಬರ್ತಿದೆ ಅಂದರೆ ಸಾಕು 15 ದಿನದಿಂದಲೇ ಸ್ಟಾರ್ಟ್ ಆಗಿಬಿಡುತ್ತೆ ನನಗೆ ಪಿಂಪಲ್ ಆಗೋದಕ್ಕೆ. ಬೇರೆಯವ್ರಿಗೆಲ್ಲ ಹಂಗಾಗಲ್ಲ, ನನಗೆ ಯಾಕೆ ಹಂಗಾಗುತ್ತೆ ಅಂತ ಅನಿಸುತ್ತೆ. ಆವಾಗ ಅನಿಸುತ್ತೆ ನಾನು ಹೆಲ್ದಿಯಾಗಿಲ್ಲ ಅಂತ. ಹಂಗೆ ಅಂದ್ಕೊಂಡು ನಾನೇ ಸುಮ್ಮನೆ ಆಗಿಬಿಡ್ತೀನಿ ಅಷ್ಟೆ, ಏನೂ ಮಾಡೋಕ್ಕಾಗಲ್ಲ ಅಂತ. ನನ್ನ ಸ್ಕಿನ್ ಕೇರ್ ಹೋಗಿತ್ತು. ಸಿಂಪಲ್ ಅಷ್ಟೆ. ಅಪ್ಪಿ ಪ್ಲೀಸ್, ಇಲ್ಲಿ ವಾಯ್ಸ್ ಕೇಳಿಸುತ್ತೆ. ಏನು ಏನು ನಾನು ಸ್ನಾನ ಮಾಡ್ಕೊಂಡು ಹೋಗಿದ್ದು, ಕೂಮ್ ಯೂಸ್ ಮಾಡೇ ಇಲ್ಲ. ಓಕೆನಾ, ಎಷ್ಟು ನೀಟಾಗಿದೆ. ಎಲ್ಲೂ ಸ್ವಲ್ಪ ಏನೋ ಇದಾಗಿರ್ಬೋದು ಅಷ್ಟೇ, ಸಿಕ್ಕು ಜಾಸ್ತಿ ಆಗಿಲ್ಲ. ಈ ಥರ ನಾನು ಯಾವುದಾದ್ರೂ ಫಂಕ್ಷನ್ಗೆ ಹೋಗಬೇಕು ಅಂದಾಗಲೇ ಇರಲ್ಲ, ಒಳ್ಳೆ ಹೆಂಗೆಂಗೋ ಆಗ್ಬಿಟ್ಟಿರುತ್ತೆ. ಬೇಡದೇ ಇದ್ದಾಗ ಇಷ್ಟು ಚೆನ್ನಾಗಿರುತ್ತೆ. ಏನು ಮಾಡೋದು, ಸಿಕ್ಕಾಗಲ್ಲ ಅಂತಲ್ಲ, ಸಿಕ್ಕಾಗುತ್ತೆ, ಅಷ್ಟೊಂದಾಗಲ್ಲ. ಸೊ ಸಿಕ್ಕು ಬಿಡಿಸಿ ಈ ಸಿರಮ್ ಹಾಕ್ಬಿಡ್ತೀನಿ. ಎಷ್ಟೋ ಜನ ಅನ್ಕೋತಾರೆ ಪ್ರಮೋಷನ್ಗೆ ವೀಡಿಯೋಸ್ ಮಾಡಿ ಹಾಕ್ತೀನಿ ಅಂತ. ಈ ಹೇರ್ ಗ್ರೋತ್ ಸಿರಮ್ನಿಂದ ನನಗೆ ಸ್ವಲ್ಪ ಫ್ರಂಟಲ್ಲಿ ಹೇರು ಉಳ್ಕೊಂಡಿದೆ. ಇಲ್ಲ ಅಂದಿದ್ರೆ ತುಂಬ ಕಷ್ಟ ಆಗಿರ್ತಾಯಿತ್ತು. ಜಾಸ್ತಿ ಫ್ರಂಟ್ಗೆ ಹಾಕೋದು ನಾನು, ಎಲ್ಲ ಕಡೆಗೂ ಏನೋ ಅಷ್ಟೇನು ಯೂಸ್ ಮಾಡಲ್ಲ. ಬಿಕಾಸ್ ನನಗೆ ಹೇರು ಜಾಸ್ತಿ ಇರೋದ್ರಿಂದ ಎಲ್ಲ ಕಡೆಗೂ ಹಾಕೊಂಡು ಕೂತ್ರೆ ಒಂದು ಬಾಟಲ್ 1 ವೀಕಿಗೂ ಬರಲ್ಲ ನನಗೆ. ಹಿಂಗೆ ಹಾಕ್ಬಿಟ್ಟು ನೀಟಾಗಿ ಮಸಾಜ್ ಕೊಟ್ಕೊತೀನಿ. ಆಮೇಲೆ ಹಿಂಗೆ ತೆಗೆದು ನೀಟಾಗಿ ಎಣದ್ಬಿಟ್ಟು ಮಲ್ಕೊಳ್ಳಿ.
ಹಾಗೆ ಎಲ್ಲ ಮಲ್ಗಕ್ಕೆ ಹೋಗಬೇಡಿ. ಯಾವತ್ತೂ ಹೇರ್ ನೀಟಾಗಿ ಎಣೆದು ಮಲ್ಕೋಬೇಕು. ನಿಮಗೆ ಹೇರ್ ಉದ್ದ ಇರಲಿ ಚಿಕ್ಕ ಇರಲಿ ಏನಾದರೂ ಇರಲಿ, ಓಕೆನಾ? ಬಿಟ್ಕೊಂಡಂತೂ ಮಲಗಬೇಡಿ ಅಷ್ಟೇ. ಇದು ನನ್ನ ಸಜೆಷನ್. ನಿಮ್ಮ ಹೇರ್ ಚೆನ್ನಾಗಿರಬೇಕು ಅಂದರೆ ಈ ಕೆಲಸ ಮಾಡಿ. ಆ್ಯಂಡ್ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋದಕ್ಕೆ ಹೋಗಬೇಡಿ. ಆ್ಯಂಡ್ ನಂಗೆ ಗೊತ್ತಿಲ್ಲ 21 ಡೇಸ್ ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡ್ತೀನೋ ಇಲ್ವೋ ಅಂತ, ಬಟ್ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಲೆಟ್ ಸಿ. ಬಿಕಾಸ್ ನಾನು ನಿಮ್ಗೆ ಹೇಳಿದ್ನಲ್ಲ, ದಿನ ಅದೇ ಕತೆ ಹೇಳೋಕ್ಕೆ ನನಗಿಷ್ಟ ಆಗಲ್ಲ ಅಂತ. ನೋಡೋಣ, ಏನಾದರೂ ಹೊಸ ಕತೆ ಇದ್ದರೆ ಹೇಳ್ತೀನಿ. ಸೊ ಈ ವಿಡಿಯೋ ನಿಮಗೆ ಇವತ್ತಿನ ಈ ಕ್ಲಿಪ್ ಇಷ್ಟೇ. ಸೊ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್.